guys, welcome back to my YouTube channel. So ನಾನು ಆಕ್ಚುಲಿ ಒಂದು ಚಳಿಗೆ ಅಂತ ಸ್ವೆಟರ್ ಆರ್ಡರ್ ಮಾಡಿದ್ದೆ, ಬಟ್ ಇವಾಗ ಚಳಿಗಾಲ ಹೋಗಿ ಇನ್ನೇನು ಇವಾಗ ಶೆಕೆ ಅಲ್ವಾ, ಇವಾಗ ಶೆಕೆ ಬಂದೇ ಬಿಡ್ತು. ಬಟ್ ದಟ್ಸ್ ಓಕೆ. ಇದು ಬಂದು ಆಲ್ಮೋಸ್ಟ್ ಒಂದು 3 days 4 days ಆಯಿತು. ಇದು ಲಿಂಕ್ ಬೇಕಾದ್ರೆ ಕಾಮೆಂಟ್ ಮಾಡಿ, ಲಿಂಕ್ ನಾ ಕೊಡ್ತೀನಿ, ಓಕೆನಾ? ನೋಡಿ ಗೈಸ್, ನನ್ನ ಸ್ವೆಟ್ರು ಚೆನ್ನಾಗಿತ್ತಮ್ಮೆ, ಸಾಫ್ಟ್ ಫುಲ್ಲು. ಇದು ಓಪನ್ ಮಾಡಿ ತೋರಿಸ್ತೀನಿ ಗೈಸ್. ಕಲರ್ ಇಷ್ಟ ಆಯ್ತು ನನಗೆ. ಇದರಲ್ಲಿ ಬೇರೆ ಬೇರೆ ಕಲರ್ಸು ಇತ್ತು, ಬಟ್ ನಾನು ಈ ಕಲರ್ ತಗೊಂಡೆ. ಲೂಸ್ ಆಯ್ತಾ? ಎಮ್ ಸೈಜ್ ತಗೊಂಡಿದ್ದೀನಿ. ಹೆಂಗ್ ಕಾಣಿಸ್ತೈತೆ ಹೇಳಮ್ಮಿ? ಚೆನ್ನಾಗಿ ಕಾಣಿಸ್ತೈತೆ, ಸ್ವಲ್ಪ ಲೂಸೇ. ಲೂಸಾ? ಅಯ್ಯಪ್ಪ, ಇದೇನು ಇಷ್ಟೊಂಥರ ಲೂಸ್ ತಗೊಂಡಿಲ್ಲ. ಅಯ್ಯಪ್ಪ, ಎಮ್ ಸೈಜ್ ಇಷ್ಟೊಂಥರ ಲೂಸಾ? ಇಲ್ಲಿ ಕರೆಕ್ಟ್ ಆಗೈತೆ. ಇದು ಹಿಂಗೆ ಕಡಿಮೆ ಬರೋದು, ಸ್ವಲ್ಪ ಜಾಕೆಟ್ ತರ ಟೀ ಶರ್ಟ್ ಮೇಲೆ ಹಾಕಕ್ಕೆಲ್ಲ. ಅದೇನೋ ನಂಗೆ ಗೊತ್ತಿಲ್ಲ, ಒಟ್ಟು ನಂಗೆ ಲೂಸ್ ಅನಿಸ್ತೈತೆ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಇದು ಹಾಕೊಂಡ್ಮೇಲೆ ಶೆಕೆನೆ ಅಂತ. ಇದು ಹೆಂಗ್ ಗೊತ್ತಮ್ಮ, ಇದು ಉದ್ದ, ಇದು ಟ್ರೆಂಡ್ ಕಡಿಮೆ ಇವಾಗ. ಟೀ ಶರ್ಟ್ಸ್ ಮೇಲೆಲ್ಲ ಹಾಕಕ್ ಒಂಥರ ಚೆನ್ನಾಗೈತಾ ಅಷ್ಟೇ. ಲಿಂಕ್ ನಾ ಕೊಡ್ತೀನಿ. ಲಡ್ಡು ಓನ್ ಮಾಡ್ತಿದ್ದಿ ಮಗ. ಥ್ಯಾಂಕ್ ಯು. ಲಡ್ಡು ಬ್ರೆಡ್ ಅಲ್ಲಿ ಇಡು ಫಸ್ಟ್. ತುಂಬಿ ತಿನ್ಲಿ. ತುಪ್ಪ ದೋಸೆ ತಿನ್ಲಿ. Use your brain. ಗೈಸ್, ಇದು ಬಂದು ಬೆಣ್ಣೆ ಊರಿಂದ ತಂದಿರೋದು. ಸೊ ಮಮ್ಮಿ ಇದು ಫುಲ್ ಬೆಣ್ಣೆ ತುಪ್ಪ ಮಾಡ್ತಾರೆ, ಸ್ವಲ್ಪ ಬೆಣ್ಣೆ ಮಾಡ್ತೀವಿ. ಪೂರ್ತಿ ಮಾಡ್ಬೇಕಲ್ಲ, ಇಲ್ಲ ಕೆಟ್ಟೋಗುತ್ತಲ್ಲ. ಬೆಣ್ಣೆದು ನಮ್ಮ ತುಪ್ಪ ಮಾಡ್ತಾರೆ, ಅದು ಯಾವ ರೀತಿ ಮಾಡ್ತಾರೆ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ? ನಮ್ಮ ಮಾಡಿದಾಗ ತೋರಿಸ್ತೀನಿ. ತುಪ್ಪ ಮತ್ತೆ ರೊಟ್ಟಿ ಕಾಂಬಿನೇಷನ್ ಮಾತ್ರ ಆಹಾ ಸಖತ್ತಾಗಿದೆ. ಬೆಣ್ಣೆ ಅಂದ್ರೆ ಬಟರ್ ತಾನೆ. ಯಮ್ಮಿ ದೋಶಿ ಯಮ್ಮಿ. ಅಯ್ಯೋ, ನನ್ನ ಮಗುದು ಫೇವರ್ ದೋಶಿ. ರೊಟ್ಟಿ ಎಲ್ಲ ಬೆಣ್ಣೆ ರೊಟ್ಟಿ. ಬೆಣ್ಣೆ ರೊಟ್ಟಿ. ನಾನು ತುಪ್ಪ ರೊಟ್ಟಿ ಹೇಳಿದ್ನ. ಇನ್ನೇನು ಬೆಣ್ಣೆ ರೊಟ್ಟಿ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಇವಾಗ ನಾನು ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಮ್ಮಿ ಇದು ಎಷ್ಟು ಸೇರು ಬೆಣ್ಣೆ ಮಮ್ಮಿ? 5 ಸೇರು ಬೆಣ್ಣೆನಾ? ಸೊ ಇವಾಗ ಏನ್ ಹಾಕಿದ್ದೀರಾ ಬೆಣ್ಣೆಗೆ ಮೇಲೆ? ಮೆಂತ್ಯ ಪೌಡ್ರು, ಒಂಚೂರು ಅರಿಶಿನ, ಒಂಚೂರು ಮೆಣಸು ಪೌಡ್ರು, ಉಪ್ಪು ಹಾಕಿದ್ದೀನಿ. ಸಾಲ್ಟು ಅಂದ್ರೆ ಎಲ್ಲ ಒಂದು ಅರ್ಧ ಸ್ಪೂನಾ? ಮೆಂತ್ಯ ಪೌಡ್ರು 1 ಸ್ಪೂನು, ಅರಿಶಿನ ಒಂದು 2 ಚಿಟಿಗೆ, ಉಪ್ಪು ಒಂದು ಇಷ್ಟು 1/4 ಚಮಚ, ಮೆಣಸು ಪೌಡ್ರು ಒಂದಿಷ್ಟು 1/4 ಚಮಚ ಅಷ್ಟು ಹಾಕಿದ್ಯಾ? ಓಕೆ ಗೈಸ್, ಇವಾಗ ಒಂದ್ ಸ್ವಲ್ಪ ಅದೇ ಮೆಲ್ಟ್ ಆಗಕ್ಕೆ ಅಂತ ಅಮ್ಮ ಮಡಗಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಜಜ್ಬಿಟ್ಟು ಹಾಕ್ತೀನಿ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣದೊಂದು ರೌಂಡ್ ಇದನ್ನು ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಜಜ್ಜಿರೋದ ಅದು? ಓಕೆ. ಈರುಳ್ಳಿ ಬೆಳ್ಳುಳ್ಳಿ 2 ಜಜ್ಜಿ ಇಟ್ಟಿದ್ದೀನಿ. ಇವಾಗ ಎಲ್ಲರೂ ಹಾಕಲ್ಲ, ನಮ್ ಕಡೆ ಹಾಕ್ತಿವಿ ನಾವು ಇದನ್ನ. ಹೌದಾ? ಟೇಸ್ಟ್ಗೆ ಅಂತಾನಾ? ಅಂತಂದ್ರೆ ಕೆಟ್ಟೋಗ್ಬಿಡುತ್ತೆ ತುಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದೆ ಅಂತಾರೆ. ನಮ್ಮನೇಲಿ ಬೇಗ ಖಾಲಿ ಆಗುತ್ತಲ್ವಾ, ಏನ್ ಕೇಳಲ್ಲ. ನಾವೇನ್ 6 ತಿಂಗಳು ಇಡ್ತೀವಿ ಇದನ್ನ. ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡ್ಬೋದು, ಅದು ಆಪ್ಷನಲ್ ಅದು. ಓ ಸರಿ. ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸರಿ. ಇರೇ ಮೆಲ್ಟ್ ಆಯ್ತಲ್ಲ ಆಮೇಲೆ ಬೆಣ್ಣೆ ನೋಡು, ಅಲೆ ಗಮ್ಮಂತ ಐತೆ ತಾನೇ. ಏನು ಆಗಲ್ಲ, ಚೆನ್ನಾಗಿರ್ತದೆ. ಸಿಪ್ಪೆ ಹಾಕಿದ್ರೆ ಟೇಸ್ಟು. ಎಷ್ಟು ತಗೊಂಡಿದ್ದೆ ಮಮ್ಮಿ ಇದು? 3. ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಮಾಡಿ ಇಟ್ಕೋಬೇಕು, ಮಿಕ್ಸರ್ ಜಾರ್ಗೆ ಹಾಕ್ತೀನಿ. ಸಕ್ಕರೆ ಅದನ್ನ 2. ಅಷ್ಟೇ. ಇವಾಗ ಕುದಿಬೇಕಮ್ಮಿ ಚೆನ್ನಾಗಿ. ಏನ್ ಬೇಕು ಲಡ್ಡು?
ಪಲ್ಟ ಯಾಕೆ ನಿನ್ಗೆ ಲಡ್ಡುಮಾ? ಯಾರು ಹೊಡಿಯಕ್ಕೆ ಪಲ್ಟ? ಯಾರು ಹೊಡಿತೀಯ ಮಗ್ನೆ? ನಿಂದು ಸರಿ, ಯಾರು ಹೊಡಿತೀಯಾ? ಇನ್ನೇನು ಆಗಾಗ ಬಂದೈತಿ ಇನ್ನೇನು ಒಂಚೂರು. ಅದ್ ಹೆಂಗ್ ಗೊತ್ತಾಗುತ್ತೆ? ಇದೆಲ್ಲ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಐತೆ ನೋಡು, ಇದೆಲ್ಲ ಮೇಲೆ ತೇಲ್ತದೆ. ಬೆಣ್ಣೆ ಆಯ್ತು ಅಂದ್ರೆ ಹಂಗ್ ತೇಲಿದ್ರೆ ನಿನ್ ಬೆಣ್ಣೆ ತುಪ್ಪ ಆಯ್ತು ಅಂತ ಅರ್ಥ. ನೋಡಿ ಹಿಂಗ್ ತೇಲ್ತದೆ ಹಿಂಗೆ. ಈ ಗುಳ್ಳೆಗಳು ಬರ್ತಾವ ನೋಡು, ವೈಟ್ 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 ವೈಟ್ಗೆ ಇನ್ನೂ ಬರ್ತದೆ ಬೆಳ್ಳ ತುಪ್ಪ ಗಮನ ಬರುತ್ತೆ. ಇದು ತುಪ್ಪ ಡ್ಯಾಡಿಗೆ ಗಮನ ಬರ್ತಾ ಇದ್ದಂತೆ. ಮಮ್ಮಿಗೆ ಸಿಟ್ಟು ಬರ್ತೈತೆ. ಆಗ್ಲೇ ಹೇಳಾಯ್ತು, ಏನಂತ? ಗಮ್ಮನಲ್ಲ ಕಣಪ್ಪ ನಿನಗೆ, ಪಕ್ಕದ ಮನೇಲಿ ಗಮ್ಮನ. ಡ್ಯಾಡಿ ವಾಟ್ ಈಸ್ ದಿಸ್? ಮಮ್ಮಿ ಏನ್ ಹೇಳ್ತಾ ಇದೆ? ಇಲ್ಲಿದಲ್ಲೇ ಮಾತಾಡಿದವ್ರಿಗೆ ಏನು ಗೊತ್ತಾಗುತ್ತೆ? ಮಾತಾಡಿದ್ರೆ ಏನಾರ ಮಾತಾಡ್ತಾರೆ. ಇಲ್ಲಿದಲ್ಲೇ ಮಾತಾಡಿದವ್ರಿಗೆ ಮಾತು. ಯಾರೇ ಆದ್ರೂ ಹಚ್ಚು, ಒಬ್ರು ಹೆಂಗಸರು ಒಬ್ರು ಗಂಡಸರು ಹೇಳೋದು ಇದೇ ರೀತಿ ಕಾಮನ್. ಡ್ಯಾಡಿ ಅಂತಾನೆ ಎಲ್ಲ, ಪ್ರತಿಯೊಬ್ರು ಅಷ್ಟೇನೆ. ಏನಂತ ರೇಗ್ಸೋದು? ರೇಗ್ಸೋದು. ನಿಮ್ಮನೆ ಸಾಂಬಾರ್ ನೀನ್ ಚೆನ್ನಾಗಿ ಮಾಡಿಲ್ಲ ಸಾಂಬಾರ, ಅವ್ರು ಅವತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು. ಪಕ್ಕದ ಬಂದ್ರೆ ಡ್ಯಾಡಿ ಅದಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಿ, ನಿನ್ ನಮ್ಮನದ ಗಮ್ಮನೆಲ್ಲ ಕಣಪ್ಪ, ಪಕ್ಕ ಡ್ಯಾಡಿ ಏನಾದ್ರು ರಿಪೀಟ್ ಆಗಿ. ಅಲ್ಲ ಹಚ್ಚು, ನಿಜ ಹೇಳದಚ್ಚು, ಆನೆಸ್ಟ್ ಆಗಿ ಗಮ್ಮ ಅಂತ ಇದ್ದ ಗಮ್ಮ ಅವಾಗ್ಲೇ ಸ್ಟಾರ್ಟಿಂಗ್ ಗಮ್ಮ ಅಂತ ಇತ್ತು. ಡ್ಯಾಡಿ ಸುಮ್ನೆ ಪ್ರೀತಿಯಿಂದ ರೇಗ್ಸೋದು. ಹಾಕಿದ್ಮೇಲೆ ಎಂತ ಅಡಿಗೆನೂ ಘಮ ಘಮ ಅಂತ ಫ್ರೈ ಮಾಡಿದ್ರೆ ಮಾತ್ರ ಹೋಗಿ ಡ್ಯಾಡಿಗೆ ಬಿಡು, ಡ್ಯಾಡಿನೇ ಮಾಡುತ್ತೆ ಕಣ್ ತುಪ್ಪನ. ತುಪ್ಪ ಮಾಡ್ತದೆ, ಸಾಸಿವೆ ಜೀರಿಗೆ ಎಲ್ಲ ಮಾಡ್ಕೊಂಡು ತುಪ್ಪ ಮಾಡ್ತದೆ. ನೋಡ್ಲಚ್ಚು ಬಾಯಿ ನೋಡಿಲ್ಲ, ತೇಲ್ತಾ ಇತ್ತು ನೋಡು. ನೋಡು ಇವೆಲ್ಲ ನೋಡು. ಇವಾಗ ಇದನ್ನ ಬಸಿಬೇಕು ಸ್ವಲ್ಪ ಆರಾದ್ಮೇಲೆ. 5 ನಿಮಿಷ ಉಳ್ಕೋಬೇಕು, ತಣ್ಣಗೆ ಮಾಡ್ಬೇಕು. ಇಷ್ಟೊಂಥರ ಇಷ್ಟು ಇದಾದ್ಮೇಲೆ ಸ್ಲೋ ಇಟ್ಕೋಬೇಕು ಗ್ಯಾಸ್ನ. ಫಾಸ್ಟ್ ಆಗಿ ಇಡಬಾರ್ದು, ತುಪ್ಪ ಸೀದೋಗ್ಬಿಡುತ್ತೆ. ಓಕೆ. ಏನಮ್ಮ ನಾನ್ ಎಲ್ಗೋ ಹೋಗ್ಲಿ? ಆಯ್ತು ಹೋಗ್ತೀನಿ ಬಿಡು. ಈ ತರ ತುಪ್ಪ ಕೆಲವು ಜಿಲ್ಲೆಯಲ್ಲಿ ಮಾಡ್ತಾರೆ. ಹಾ, ಈ ತರ ತುಪ್ಪ ಎಲ್ಲಾ ಊರ್ ಕಡೆ ಕಡೆಗೂ ಮಾಡ್ತಾರೆ. ಮಾಡಲ್ಲ. ಹಾ. ನಮ್ಮ ಹಾಸನ ಜಿಲ್ಲೆ ಆಗ್ಲಿ, ಮಂಡ್ಯ ಜಿಲ್ಲೆ ಆಗ್ಲಿ. ನೋಡ್ಲಚ್ಚು, ಮೊದ್ಲು ವಿಡಿಯೋ ನೋಡು, ಹ್ಮ್ ಆಗ್ತಾಗ ಹೆಂಗಿತ್ತು ಅಂತ ನೋಡಿ. ಈಗ ನೋಡು, ನೋಡು ನೀರು ಅಲ್ವಾ? ನೋಡ್ದೆ, ನೋಡು ನೋಡು, ನೀರ್ ಬಂದಂಗ್ ಬತ್ತೈತೆ ನೋಡು. ಹೌದು. ನೋಡು, ಮಮ್ಮಿ ವೇಜ ಬೇಜಿದಂಗೆ ಹಾಲೊಳಗೆ ತುಪ್ಪ ಹಾಕಿ ಕೊಟ್ಟೈತೆ. ಇನ್ನೊಂಚೂರು ಹಾಕು. ಇನ್ನೊಂಚೂರು ಹಾಕ್ತೀನಿ ನೋಡು. ಗಂಡ ಚೆನ್ನಾಗಿ ಶಕ್ತಿಯಾಗಿ ಗಟ್ಟಿಯಾಗಿ ಇರ್ಲಿ ಅಂತ ಬಿಳಿ ಸುಣ್ಣ. ಹಾಲುಳಿಕೆ ತುಪ್ಪ. ಮಮ್ಮಿ ನನ್ಗೆ ಅದನ್ನ ಕೊಟ್ಟಿಲ್ವಲ್ಲ ಮಮ್ಮಿ, ಹಾಲುಳಿಕೆ ತುಪ್ಪ ಹಾಕಿ. ಯಾರಿಗೂ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಕೊಡ್ತಾ ಇರೋದು ಹಾಲು, ಮೊಟ್ಟೆ, ತುಪ್ಪ ಎಲ್ಲ ಜಾಸ್ತಿ ಕೊಡ್ಬಾರ್ದು. ಹಾರ್ಟ್ ಪೇಷಂಟು ಏನೋ ದೇವ್ರ ಮೇಲೆ ಭಾರ ಇಟ್ಟು ಕೊಡ್ತಾ ಇದೀವಿ. ಆಯ್ತು, ನಾನು ದೋಸೆ ಮಾಡ್ತೀನಿ ಬಾರಮ್ಮ, ನೀನು ಹೋಗಿ ಸ್ನಾನಕ್ಕೆ. ಏನು ಶೂಟ್ ಮಾಡ್ತೀಯ ನನ್ಗೆ? ನೀನು ನನಗೆ ಶೂಟ್ ಮಾಡ್ತೀಯ? ಮಗನ್ನೇ ತುಪ್ಪ ಹಾಕ್ಬೇಡ ಆಯ್ತಾ? ಮಗ ಏನು ಗೈಸ್, ನನ್ನ ಮಗ ನಂಗೆ ವಿಡಿಯೋ ಮಾಡಕ್ ಬಿಡಲ್ಲ ಗೈಸ್. ನಾನು ಕೃಷ್ಣ ಕನ್ಹಯ್ಯ ಇವನು. ತೋರ್ಸಿ, ನನ್ನ ಮೊಮ್ಮಕ್ಳಿಗೋಸ್ಕರ ನೋಡಿ ಬೇಜಾರಾಗೋದು ನನಗೆ. ದೊಡ್ಡಕ್ಕೆ ತುಪ್ಪ ಇಲ್ಲ, ಅವ್ರಿಬ್ಬಳಿಗೆ ತುಪ್ಪ ಇಲ್ಲ ಅಂತ. ಸದ್ಯಕ್ಕೆ ಹೆಂಗೋ ದೇವ್ರ ದಯದಿಂದ ತಂದು ಕೊಟ್ರು ಕಣಪ್ಪ. ತುಂಬಾ ಥ್ಯಾಂಕ್ಸ್, ತುಪ್ಪ ಬೆಣ್ಣೆ ತಂದು ಕೊಟ್ಟವ್ರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತಾ ಮಮ್ಮಿ, ಬೆಣ್ಣೆ ತುಪ್ಪ ಮಾಡಿ ಓ ರೆಡಿ. ನೋಡು ನೀರಾದಂಗೆ ಆಗಿತ್ತು ನೋಡು. ಎಲ್ಲಕ್ಕೂ ಅದು ಕೆಳಗೆ ಹೊರಟೋಗ್ಬಿಟ್ಟಿದೆಯಲ್ಲ. ನೋಡು, ನೋಡ್ದಾ ನೀರ್ ಕಣ್ಣಂಗೆ ಕಾಣ್ತೈತಾ ತುಪ್ಪ? ಎಸ್ ಎಸ್. ಇವಾಗ ಇದನ್ನ ಸೋಸ್ಬೇಕಾ? ಓಕೆ. ಬೇರೆ ತುಪ್ಪ, ಯಾಕೆಂದ್ರೆ ಅದೆಲ್ಲ ಗಷ್ಟೆಲ್ಲ ಅದು ಬಿಟ್ಟಲ್ಲ ಅಂತ ಚೆನ್ನಾಗಿರಲ್ಲ. ಅದನ್ನ ಸಪ್ರೇಟಾಗಿ ಮಾಡಬೇಕು. ಅದು ಬೇಕಾದ್ರೆ ಸಾಂಬಾರು ಯೂಸ್ ಮಾಡ್ಕೋಬಹುದು, ಕೊನೆಯದಿರೋದು ಅಲ್ವಾ? ಎಲ್ಲ ತಿನ್ಬೋದು. ಇವಾಗ ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬಿಸಾಕ್ಬಿಡ್ತೀವಿ. ಸಾಂಬಾರ್ಗೆ ಹಾಕಬಹುದು,
ಸಾಂಬಾರು ಪಲ್ಯ ಗಿಲ್ಯ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಬಿಸಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯೂಸ್ ಮಾಡ್ಕೊಳ್ಳಿ. ಚಿತ್ರಾನ್ನ ಚೆನ್ನಾಗಿರುತ್ತೆ, ಮೆಂತ್ಯ ಎಲ್ಲ ಬಿದ್ದೈತಲ್ವಾ. ಇವಾಗ 5 ಸೇರ್ ಬೆಣ್ಣೆ ನಾವೊಮ್ಮೆ 5 ಸೇರ್ ಬೆಣ್ಣೆಗೆ ಎಷ್ಟು ಲೀಟರ್ ತುಪ್ಪ ಬಂದಿರೋದು? ಎಷ್ಟು ಲೀಟ್ರಾ? ಅರ್ಧ ಲೀಟ್ರ್ ಇಲ್ಲ ಏನು, ಅರ್ಧ ಲೀಟ್ರ್ ಐತೆ. ಅರ್ಧ ಲೀಟ್ರ್ ತುಪ್ಪ. ಅರ್ಧ ಲೀಟ್ರ್ಗಿಂತ ಜಾಸ್ತಿ ಐತೆ. ಹೌದಾ? 1 ಲೀಟ್ರ್ ಐತಲ್ಲ ಇದು. 1 ಲೀಟರ್ ಐತಾ? ಅದೇ ದೊಡ್ಡ ಡಬ್ಬ ಸ್ವಲ್ಪ ದೊಡ್ಡದಲ್ವಾ? 1 ಲೀಟ್ರ್ ಐತೆ. ಇದನ್ನ ಇವಾಗ ಆರಕ್ಕೆ ಬಿಡ್ಬೇಕಾ ಒಮ್ಮೆ? ಸ್ವಲ್ಪ ಬಾರು ಕಾರ್ ಕೆಳಗೆ ಹೋಯ್ತಂತ ಅಲ್ಲಿ ಇಲ್ಲ ಮಮ್ಮಿ, ನೋಡ್ಕೊ ಬಂದೆ ನಾನು. ಎಲ್ಲಿ ಹಾಕ್ದೆ ಮಗನೆ ಬಾಲು? ನೀನ್ ಯಾಕೆ ಅಲ್ಲಿ ಹಾಕ್ದೆ ಬಾಲ್ನ? ಅಲ್ಲಿ ಹೋಯ್ತಾ? ಸರಿ, ಇವಾಗ ನೀನು ABCD ಹೇಳು, ಬಾಲ್ ಕೊಡ್ತೀನಿ. A ಫಾರ್, B ಫಾರ್, C ಫಾರ್, D ಫಾರ್, E ಫಾರ್, E ಫಾರ್ ಎಲಿಫೆಂಟ್, F ಫಾರ್, ನೋಡಿಲ್ಲ ಅಮ್ಮನ ಹತ್ರ ನೋಡ್ಬಿಟ್ಟು ಹೇಳಿ ಬಾಯ್ಲಿ. F ಫಾರ್, ಜೋರಾಗಿ ಹೇಳು, ಫಿಶ್. G ಫಾರ್, H ಫಾರ್, I ಫಾರ್, J ಫಾರ್, K ಫಾರ್, L ಫಾರ್, M ಫಾರ್, N ಫಾರ್, O ಫಾರ್, P ಫಾರ್, P ಫಾರ್, Q ಫಾರ್, R ಫಾರ್, R ಫಾರ್ rabbit, S ಫಾರ್, T ಫಾರ್ tiger, U ಫಾರ್ very good, V ಫಾರ್, W ಫಾರ್ window. X ಬರಲ್ಲ ಫ್ರೆಂಡ್ಸ್ ನಿಮಗೆ ಎಕ್ಸ್‌ಮಸ್ ಹೇಳಕ್ಕೆ. Y ಫಾರ್ ಯಾಕ್, Z ಫಾರ್ ಬೀಬಾ, ವೆರಿ ಗುಡ್. ಅದು ಝೀಬ್ರಾ, ಬೀಬಾ ಅಲ್ಲ. ಇದೇನು? ಸಿಕ್ತಾ ಮಮ್ಮಿ? ಎಲ್ಲಿ ಸಿಕ್ತು? ಸಿಕ್ಕಿಲ್ಲ, ಬಾರ ಮೀನೆಲ್ಲ ಫುಲ್ ನೋಡ್ದೆ. ಇವಾಗ್ಲೇ ಹಾಕಿರ್ಬೇಕು ಮಗ್ನೆ. ಬಾಲ್ ಯಾವ ಕಲರ್ ಇತ್ತು ಮಾ? ಯಾವ ಕಲರ್ ಬಾಲು? ಲಡ್ಡು. ಡ್ಯಾಡಿ ಇದ್ರೆ ಫೋನ್ ನಾನು ನೋಡಿದೆ ಮಡಗಿ ಕರ್ಕೊಂಡ್ಬಿಡೋಣ ಅಂತ. ಸರಿ ಆಯ್ತು ಬನ್ನಿ. ಬಿಟ್ರೆ ಬಿಡ್ಬೇಕಾ? ಸರಿ ಆಯ್ತು ಬನ್ನಿ. ಕೇಳ್ದೆ ಎಲ್ಲಿದ್ದೀರಾ ಅಂತ. ಅಡುಗೆ ಸಿಂಬಾ ಬೇಡ ನಮ್ಗೆ, ಲಕ್ಷಿತಾ ಮಾತ್ರ ಕರ್ಕೊಂಬ. ಸಿಂಬಾನ ಗಟ್ಟರಲ್ಲಿ ಬಿಟ್ಟು ಬಾ. ಅವ್ನು ಗಟ್ಟರಿಂದ ತಾನೇ ಬಂದಿರೋದು. ಬೇಡ ಬಿಡೆ ಸಿಂಬಾ. ಸರಿ, ಹಾಸ್ಟೆಲಿಗೆ ಸೇರಿಸ್ಬಿಡು. ಇಲ್ಲಾಂದ್ರೆ ಮತ್ತೆ ಗಟ್ಟರ್ಗೆ ಕರ್ಕೊಂಡು ಹೋಗ್ಬಿಡು. ಅವ್ನು ಹೇಳಿದ್ ಮಾತ್ರ ಕೇಳಿದ್ವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡು. ಸೊ ಅಡುಗೆ ಮನೆ ಹೇಗೆ ಅಂತಂದರೆ ಏನೋ ಒಂಥರ ಅಡುಗೆ ಮಾಡೋದೊಂದು ಅಂತಂದರೆ, ಬಟ್ ನಾವು ಅದ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಇರೋದೆಲ್ಲ ಸೊಪ್ಪಿಡಿಸ್ಕೊಂಡು ಅಥವಾ ಏನಾದರೂ ಒಂದು ತರಕಾರಿ ಕಟ್ ಮಾಡಿಕೊಂಡು ಏನಾದರೂ ಒಂದು ವಿಷಯಗಳು ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದನ್ನ ಮಾತಾಡಿಕೊಂಡು ಫ್ಯಾಮಿಲಿ ವಿಷಯನೇ ಆಗಿರಲಿ, ಮನೆ ವಿಷಯ, ಪರ್ಸ್ನಲ್ ವಿಷಯ ಏನೇ ಆಗಿರಲಿ ಮಾತಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಂದರೆ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ದಂಗೂ ಅನ್ಸಲ್ಲ ಮತ್ತು ಮೈಂಡ್ಗೂ ಏನೋ ಒಂಥರ ರಿಲೀಫ್ ಅನಿಸುತ್ತೆ. ಐ ಗೆಸ್ ಪ್ರತಿಯೊಬ್ಬರು ಮನೇಲೂ ಹೀಗೆ ಅಲ್ವಾ? ಅಕ್ಕ ತಂಗಿರು ಅಥವಾ ಅಮ್ಮ ಮಗಳು ಅಥವಾ ಅತ್ತೆ ಸೊಸೆ ಯಾರೇ ಆಗಿರಲಿ, ಈ ಥರ ಒಟ್ಟಿಗೆ ಸೇರಿಕೊಂಡು ಏನಾದರೂ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಈ ಥರ ಟೈಮ್ ಸ್ಪೆಂಡ್ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ಸೊ ಹಾಗೆ ಅಕ್ಕ ಜೊತೆ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದೆ, ಯಾವಾಗ ಬರ್ತೀರಾ ಅಂತ. ಲಿಟ್ರಿ ನಾನು ಮಮ್ಮಿ ಹಾಗೂ ಲಡ್ಡು ಕಾಯ್ತಾ ಇದ್ವಿ ಯಾವಾಗ ಬರ್ತಾರೆ ಅಂತ. ಲಡ್ಡು ಮಾತ್ರ ತುಂಬಾ ಮಿಸ್ ಮಾಡ್ಕೋತಾರೆ ಅವ್ರ ಅಣ್ಣಂದಿರನ್ನ. ಯೂಶ್ವಲಿ ನಾವು ಜೊತೆಲೇ ಇರ್ತೀವಿ, ಬಿಕಾಸ್ ಇವಾಗ ಆಬ್ವಿಯಸ್ಲಿ ಮನೆ ಕೆಲಸ ನಡೀತಾ ಇದೆ ಅಂತಂದರೆ ಜೊತೆಲೆಲ್ಲ ಇದ್ಕೊಂಡೆಲ್ಲ ನೋಡ್ತೀವಿ. ಬಟ್ ವಾರಕ್ಕೊಂದು 3 ದಿವಸ ಈ ಥರ ಈ ಕಡೆ ಅಮ್ಮನ ಮನೆ ಅಥವಾ ಅತ್ತೆ ಮನೆಗೆ ಹೋಗ್ತೀನಿ. ಸೊ ಅವಾಗ ಸ್ವಲ್ಪ ಮಿಸ್ ಮಾಡ್ಕೋತೀವಿ ಅಷ್ಟೇ. ಇವಾಗ ಹೇಗೆ ಅಂತಂದರೆ ರೂಢಿ ಆಗಿಬಿಟ್ಟೈತಲ್ವಾ? ಸೊ ಒಂದು ದಿವಸ
ಅಥವಾ 2 ದಿವಸ ಮ್ಯಾಕ್ಸಿಮಮ್ ನೋಡಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಾರೆ. ಲಡ್ಡು ಕೂಡ ಮನೇಲಿ ಆಟಾಡ್ಸೋಕೆ ಯಾರು ಇರಲ್ಲ. ಲೈಕ್ ನಾವೇ ಇರ್ತೀವಿ. ನಾವು ಎಷ್ಟು ಅಂತಲ್ವಾ ಏನೋ ಒಂದು ಲೈಕ್ ಆಚೆ ಸೈಕ್ಲಿಂಗ್ ಆಗಿರಲಿ ಅಥವಾ ವಾಕಿಂಗ್ ಆಗಿರಲಿ ದಿಸಕ್ಕೆ 1 ಅವರ್ ಕರ್ಕೊಂಡು ಹೋಗ್ತೀವಿ, ಅಥವಾ ಮನೇಲೇ ಏನಾದರೂ ಒಂದು ಬರ್ಸೋದು ಅಥವಾ ಏನಾದರೂ ಆಟಾಡ್ಸೋದು ಮಾಡ್ತೀನಿ. ಆಮೇಲೆ ಅವ್ನಿಗೆ ಬೋರ್ ಆಗಿಬಿಡುತ್ತೆ. ಅವ್ನಿಗೇನಪ್ಪ ಅಂದರೆ ಅವ್ನ ಏಜ್ ಮಕ್ಕಳಿದ್ರಲ್ವ ಏನೋ ಒಂಥರ ಖುಷಿ ಅಲ್ವಾ. ಸೊ ನಾವು ಇರೋದು ಬಿಲ್ಡಿಂಗು ಅಪಾರ್ಟ್ಮೆಂಟು, ನಮ್ಮ ಬಿಲ್ಡಿಂಗಲ್ಲಿ ಫಸ್ಟ್ ಆಫ್ ಆಲ್ ಯಾರು ಈಚೆನೇ ಬರೋಲ್ಲ. ಆ್ಯಂಡ್ ಅದರಲ್ಲೂ ಕೂಡ ಮಕ್ಕಳು ಅನ್ನೋದು ಯಾರೂ ಇಲ್ಲವೇ ಇಲ್ಲ. ಆ್ಯಂಡ್ ಮನೆ ಆಚೆ ಹೋದ್ವಿ ಅಂತಂದರೆ ಫುಲ್ ಮೇನ್ ರೋಡು, ಅಲ್ಲೂ ಕೂಡ ಬಿಡೋಕ್ಕೆ ಭಯ. ಸೊ ಅವನು ಪಾಪ ತುಂಬ ಕಾಯ್ತಾ ಇದ್ದ, ಯಾವಾಗ ಬರ್ತಾರೆ ಹೇಳಿದೆ. ಅವ್ನು ಸಿಂಬಾ ಅಂತಾನಲ್ಲ ಬಿಂಬ ಅಂತ ಹೇಳ್ತಾನೆ. ನಾನು ಹೇಳಿದ್ದೆ ಲಡ್ಡು ಮಗೆ ಬಿಂಬ ಬರ್ತವನೆ, ಲಕ್ಷಿತನ ಬರ್ತವ್ರೆ ಅಂತ. ಫುಲ್ ಎಕ್ಸೈಟೆಡ್ ಆಗಿದ್ದ ಅವನು. ಶೂಸ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದ. ಸ್ಕೂಲ್ಗೆ ಹೋಗ್ತೀಯಾ? ಹಾಕೊಂಡು ಸ್ಕೂಲ್ಗೆ ಹೋಗ್ತಾರಂತೆ. ಕೃಷ್ಣ ನೀನ್ ಬರೇ ನನ್ ಮಗ ನೀನು. ಮುದ್ದಿನ ನನ್ನ ಸೂಪರ್ ಸ್ಟಾರ್, ನನ್ನ ರಾಕಿಂಗ್ ಸ್ಟಾರ್ ಮುದ್ದಿನ. ಏಯ್ ಎಲ್ಲೋ ನಿನ್ ತಮ್ಮನ. ಸೊ ನನ್ನ ಕಣ್ಮಣಿಗೆ ಕರ್ಕೊಂಡು ಬರೋಣ. ಕಣ್ಮಣಿಯೇ ಯಾಕೆ ಒಂದು ದಿವ್ಸನಾದ್ರೂ ಖುಷಿಯಿಂದ ನಗ್ನಗ್ತಾ ಬಂದಿದ್ಯಾ? ಯಾವ ಕಲರ್ ಚಪ್ಪಲಿ ಅಕ್ಕ? ಅದು ಹೊಸದು ವೈಟು. ಎಷ್ಟ್ ಚೆನ್ನಾಗಿತ್ತೆ ಅಕ್ಕ ಚಪ್ಪಲಿ, ಎಷ್ಟ್ ಚೆನ್ನಾಗಿತ್ತು ಸಿಂಬಾ.